ಟೀಮ್ ಇಂಡಿಯಾ ಯಾವುದೇ ಮ್ಯಾಚ್ ಅನ್ನ ಗೆದ್ದಾಗ ಸಹಜವಾಗಿ ಒಂದು ಫಿಲ್ಮ್ ಡೈಲಾಗ್ ನೆನಪಿಗೆ ಬರುತ್ತೆ. ಅದೇನ್ ಗೊತ್ತಾ? ನಮ್ಮನ್ನ ನೋಡಿ ಹುರ್ಕೊಳ್ಳೋರು ಒಬ್ರ ಇಬ್ರ, ಹೌದಲ್ವಾ? ಸಹಜವಾಗಿ ನಮ್ಮ ಟೀಮ್ ಇಂಡಿಯಾ ಯಾವುದೇ ಮ್ಯಾಚ್ ಗೆಲ್ಲಲಿ ಒಂದಷ್ಟು ಮಂದಿಗೆ ಹೊಟ್ಟೆ ಕಿಚ್ಚಾಗೋದು ಸಹಜ. ಹೊಟ್ಟೆಗೆ ಬೆಂಕಿ ಹಾಕೊಂಡ ರೀತಿಯಲ್ಲಿ ಯಾರೆಲ್ಲ ಯಾವೆಲ್ಲ ರೀತಿ ರಿಯಾಕ್ಟ್ ಮಾಡ್ತಾರೆ ನಾವು ನೋಡಿದೀವಿ. ಅದರಲ್ಲೂ ಪಾಕಿಸ್ತಾನ ಅಂತ ಬಂದಾಗ, ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಲ್ಲಿ ಪಾಕಿಸ್ತಾನ ಸೋತು ಟೀಮ್ ಇಂಡಿಯಾ ಗೆದ್ರೆ ಮುಗಿದೇ ಹೋಯ್ತು. ಹಿಂಗಾಡ್ತಾರೆ. ಅಲ್ಲಿಯ ಮಾಜಿ ಕ್ರಿಕೆಟಿಗರಿಂದ ಹಿಡಿದು ಹಾಲಿ ಕ್ರಿಕೆಟಿಗರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಇದೆಲ್ಲವನ್ನ ನೋಡಿದ್ದೀವಿ. ಈಗ ಪಾಕಿಸ್ತಾನದ ಆಟಗಾರರ ವಿರುದ್ಧ ನಮ್ಮ ಟೀಮ್ ಇಂಡಿಯಾ ಗೆದ್ದಿರೋದು ವಿಶ್ವಕಪ್ನಲ್ಲಿ ನ್ಯೂಜಿಲೆಂಡ್ ವಿರುದ್ಧ. ಆದ್ರೂ ಪಾಕಿಸ್ತಾನಕ್ಕೆ ಈ ವಿಷಯದಲ್ಲೂ ಒಂದಷ್ಟು ವಿಷಯಗಳನ್ನ ಹೇಳದೇ ಇದ್ರೆ ಸಮಾಧಾನ ಆಗೋದೇ ಇಲ್ಲ ಅಂತ ಅನ್ಸುತ್ತೆ. ನಿಮಗೆ ಗೊತ್ತೇ ಇದೆ, ವಿಶ್ವಕಪ್ ಫೈನಲ್ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ಅನ್ನ 96 ರನ್ಗಳ ಅಂತರದಿಂದ ಸೋಲಿಸಿದೆ, ದಾಖಲೆಯನ್ನ ಬರೆದಿದೆ. ಈ ಪಂದ್ಯದಲ್ಲಿ ಟಾಸ್ ಗೆದ್ದಿದ್ದು ನ್ಯೂಜಿಲೆಂಡ್ ತಂಡದ ನಾಯಕ ಮಿಚೆಲ್ ಸ್ಯಾಂಟ್ನರ್ ಬೌಲಿಂಗ್ ಸೆಲೆಕ್ಟ್ ಮಾಡಿಕೊಂಡ್ರು. ಈ ಮುಂಚೆ ಯಾವ ರೀತಿ ಹೇಳ್ತಾ ಇದ್ರು ಅಂದ್ರೆ, ಟಾಸ್ ಗೆದ್ದವನೇ ಬಾಸ್ ಅನ್ನೋ ರೀತಿಯಲ್ಲಿ. ಅದರಲ್ಲೂ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಯಾರು ಟಾಸ್ ವಿನ್ ಆಗ್ತಾರೋ ಅವರು ಮ್ಯಾಚ್ ವಿನ್ನರ್ ಆಗ್ತಾರೆ ಅನ್ನೋ ರೀತಿಯಲ್ಲಿತ್ತು. ಆದರೆ ನಮ್ಮ ಟೀಮ್ ಇಂಡಿಯಾ ಈ ಎಲ್ಲ ಲೆಕ್ಕಾಚಾರಗಳನ್ನ ಉಲ್ಟಂ ಪಲ್ಟ ಮಾಡಿದೆ. ಮೊದಲು ಬ್ಯಾಟ್ ಮಾಡ್ತು ಟೀಮ್ ಇಂಡಿಯಾ. 20 ಓವರಲ್ಲಿ 255 ರನ್ ಕಲೆ ಹಾಕ್ತು. ನ್ಯೂಜಿಲೆಂಡ್ 19 ಓವರ್ಗಳಲ್ಲಿ 156 ರನ್ ಗಳಿಸೋದಕ್ಕಷ್ಟೇ ಆಗಿದ್ದು ಆಲ್ ಔಟ್ ಆಗೋಯ್ತು. ಈ ಮೂಲಕ ಭಾರತ ತಂಡ 96 ರನ್ಗಳ ಅಭೂತಪೂರ್ವ ಗೆಲುವು ದಾಖಲಿಸಿತು. ಈ ಗೆಲುವಿನೊಂದಿಗೆ 3ನೇ ಸಲ ವಿಶ್ವಕಪ್ ಕಿರೀಟವನ್ನ ನಮ್ಮ ಟೀಮ್ ಇಂಡಿಯಾ ಮುಡಿಗೇರಿಸಿಕೊಂಡಿದೆ. ಇತ್ತ ಭಾರತ ತಂಡ ಚಾಂಪಿಯನ್ ಆಗ್ತಾ ಇದ್ದ ಹಾಗೆ ಪಾಕಿಸ್ತಾನ ತಂಡದ ಮಾಜಿ ವೇಗಿ ಶೋಯಬ್ ಅಖ್ತರ್ ಯಾವ ರೀತಿ ಮಾತಾಡಿದ್ದಾರೆ ಗೊತ್ತಾ? ವಿತಂಡವಾದವನ್ನೇ ಮಾಡಿಬಿಟ್ಟಿದ್ದಾರೆ. ಖಾಸಗಿ ಚಾನೆಲ್ ಒಂದರಲ್ಲಿ ಮಾತನಾಡ್ತಾ ಶೋಯಬ್ ಅಖ್ತರ್ ಟೀಮ್ ಇಂಡಿಯಾವನ್ನ ಶ್ರೀಮಂತ ಮಗು ಅಂತ ಹೇಳಿದ್ದಾರೆ. ಭಾರತ ಶ್ರೀಮಂತ ಮಗುವಿನಂತೆ ಆಡ್ತಾ ಇದೆ, ಎಲ್ಲರನ್ನೂ ಆಟಕ್ಕೆ ಕರೆಯುತ್ತೆ, ಆದ್ರೆ ತಾನೇ ಗೆಲ್ಲಬೇಕು ಅಂತ ಹಠ ಹಿಡಿತಾ ಇದೆ ಅಂತ ಟೀಕೆ ಮಾಡಿದ್ದಾರೆ. ಬಿಸಿಸಿಐನ ಆರ್ಥಿಕ ಶಕ್ತಿ ಐಸಿಸಿ ಮೇಲೆ ಪ್ರಭಾವ ಬೀರ್ತಾ ಇದೆ. ಇದರಿಂದ ಪಂದ್ಯಾವಳಿಯ ಫಲಿತಾಂಶಗಳನ್ನ ತಮಗೆ ಬೇಕಾದ ರೀತಿಯಲ್ಲಿ ಬದಲಾಯಿಸಿಕೊಳ್ತಾರೆ ಅಂತ ಆರೋಪವನ್ನು ಮಾಡಿದ್ದಾರೆ. ಭಾರತದ ಪಂದ್ಯಗಳಿಗೆ ಫ್ಲಾಟ್ ಪಿಚ್ಗಳನ್ನು ನಿರ್ಮಿಸಿದ್ದಾರೆ. ಈ ರೀತಿ ಪಿಚ್ಗಳು ಬೌಲರ್ಗಳಿಗೆ ಯಾವುದೇ ಹೆಲ್ಪ್ ಮಾಡೋದಿಲ್ಲ. ಇದು ಕ್ರಿಕೆಟ್ನ ನೈಜ ಸವಾಲನ್ನ ಕಮ್ಮಿ ಮಾಡುತ್ತೆ. T20 ವಿಶ್ವಕಪ್ನ ನಿರ್ಣಾಯಕ ಪಂದ್ಯಗಳಿಗೆ ಇಂತಹ ಫ್ಲಾಟ್ ಪಿಚ್ಗಳನ್ನು ಮಾಡಿ ಭಾರತ ಕ್ರಿಕೆಟ್ ಅನ್ನೇ ಕೊಂದು ಹಾಕಿದ್ದಾರೆ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಟೀಮ್ ಇಂಡಿಯಾ ತನ್ನ ಕೊನೆ 2 ಪಂದ್ಯಗಳಲ್ಲಿ ಬ್ಯಾಕ್ ಟು ಬ್ಯಾಕ್ 250+ ಸ್ಕೋರ್ ಗಳಿಸಿದೆ. ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಮ್ಯಾಚ್ನಲ್ಲಿ ಮೊದಲು ಬ್ಯಾಟ್ ಮಾಡಿದ ಭಾರತ 20 ಓವರ್ಗಳಲ್ಲಿ 253 ರನ್ ಕಲೆ ಹಾಕಿದ್ರು. ಇನ್ನು ಫೈನಲ್ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ 255 ರನ್ ಚಚ್ಚಿ ಬಿಸಾಕಿದ್ರು. ಇದನ್ನ ಪ್ರಸ್ತಾಪ ಮಾಡ್ತಾ ಶೋಯಬ್ ಅಖ್ತರ್, ಭಾರತ ಫ್ಲಾಟ್ ಪಿಚ್ಗಳನ್ನು ನಿರ್ಮಿಸಿ ಪಂದ್ಯಗಳನ್ನ ಗೆಲ್ಲೋದಕ್ಕೆ ನೋಡ್ತಾ ಇದೆ. ಇದು ಒಂದರ್ಥದಲ್ಲಿ ಶ್ರೀಮಂತ ಮಗು ಇತರರನ್ನ ಪಂದ್ಯಕ್ಕೆ ಕರೆದು ಕೊನೆಗೆ ತಾನೇ ಗೆಲ್ಲೋ ಥರ ಆಗಿದೆ. ಇಂತಹ ಪಿಚ್ಗಳ ಮೂಲಕ ಭಾರತ ಕ್ರಿಕೆಟ್ ಅನ್ನೇ ಕೊಂದು ಹಾಕಿದ್ದಾರೆ ಅಂತ ಶೋಯಬ್ ಅಖ್ತರ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಒಟ್ನಲ್ಲಿ ಭಾರತ ಗೆದ್ರೆ ಕೇಳಬೇಕಾ? ಏನಾದ್ರೂ ಒಂದು ಮಾತು ಆಡ್ತಾರೆ. ಅದರಲ್ಲೂ ಪಾಕಿಸ್ತಾನದ ಆಟಗಾರರು, ಮಾಜಿ ಆಟಗಾರರಂತೂ ಪ್ರತಿ ಸಲ ಪ್ರತಿ ಪಂದ್ಯದಲ್ಲೂ ಟೀಮ್ ಇಂಡಿಯಾ ಗೆದ್ದ ಪಂದ್ಯಗಳನ್ನ ಯಾವ ರೀತಿಯಾಗಿ ನೋಡುತ್ತೆ, ಕಾಮಾಲೆ ಕಣ್ಣವ್ರಿಗೆ ಕಾಣೋದಿಲ್ಲ ಹಳದಿ ಅನ್ನೋ ರೀತಿಯಲ್ಲಿ ಟೀಮ್ ಇಂಡಿಯಾ ಗೆದ್ದಾಗ್ಲೆಲ್ಲ ಈ ತರದ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಾ ಗಮನ ಬೇರೆ ಕಡೆ ಸೆಳೆಯೋದಕ್ಕೆ ಶುರು ಮಾಡುತ್ತೆ. ಇದರಲ್ಲೇ ಅರ್ಥ ಆಗುತ್ತೆ ಟೀಮ್ ಇಂಡಿಯಾ ಗೆಲುವನ್ನ ಯಾವ ರೀತಿಯಾಗಿ ಪಾಕಿಸ್ತಾನ ತೆಗೆದುಕೊಳ್ಳುತ್ತೆ, ಹೊಟ್ಟೆ ಉರಿಲಿ ಯಾವ ರೀತಿಯಾದಂತಹ ವಿಚಾರಗಳನ್ನ ಪ್ರಸ್ತಾಪ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ರೀತಿ ಎಕ್ಸಾಂಪಲ್ ಅಂತ ಹೇಳಬಹುದು. Subscribe to One India and never miss an update. Download the One India app now.